ಸುಬ್ರಹ್ಮಣ್ಯ ಸ್ವಾಮಿಯ ದೇಗುಲ ಪ್ರವೇಶಿಸಿದ ನವಿಲು ದೇಗುಲದ ಮುಂದೆ ನಿಂತು ಪೂಜೆಯ ನೆರವೇರುವವರೆಗೂ ಅಲ್ಲೇ ಇತ್ತು. ಮೇಲಾಗಿ ಪೂಜೆಯ ನಂತರ ಭಕ್ತರಿಗೆ ಆರತಿ ನೀಡಿದಂತೆ ನವಿಲಿಗೂ ಆರತಿಯನ್ನು ನೀಡಲಾಯಿತು. ಈ ದೃಶ್ಯವನ್ನು ಕಂಡು ಭಕ್ತರು ಅಚ್ಚರಿಗೊಂಡರು. ವಾಸ್ತವವಾಗಿ ಸುಬ್ರಹ್ಮಣ್ಯನ ವಾಹನವಾದ ನವಿಲು ದೇವಾಲಯಕ್ಕೆ ಬಂದು ಪೂಜೆಯಲ್ಲಿ ಭಾಗವಹಿಸಿತು ಮತ್ತು ಇದನ್ನು ದೇವರ ಮಹಿಮೆ ಎಂದು ಭಕ್ತರು ನಂಬಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಿಸಿದರು. ಅಭಿಷೇಕದ ನಂತರ ದೇವಾಲಯದ ಅರ್ಚಕರು ಪಕ್ಷಿರಾಜನಿಗೆ ಆರತಿ ನೀಡಿದರು. ಆಗ ಅದರ ಕಣ್ಣುಗಳಲ್ಲಿ ಒಂದು ರೀತಿಯ ತೃಪ್ತಿ ಇತ್ತು. ಆ ನಂತರ ನವಿಲು ದೇವಸ್ಥಾನದಿಂದ ಹೊರಟು ಹೋಗಿತ್ತು. ದೇವಸ್ಥಾನಕ್ಕೆ ಬಂದಿದ್ದ ಭಕ್ತರು ಆ ಪವಾಡವನ್ನು ಕಂಡು ಆಶ್ಚರ್ಯಚಕಿತರಾದರು. ಈ ಘಟನೆ ನಡೆದಿರುವುದು ಮೇ 27ರಂದು ತಮಿಳುನಾಡಿನ ತಿರುಪೂರ್ ಜಿಲ್ಲೆಯ ಪಲ್ಲಡಂ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ.